ವೆಲ್ಕಮ್ ಬ್ಯಾಕ್ ಟು ಚೆಫ್ ಮದರ್ಸ್ ಕಿಚನ್. ಇವತ್ತು ಮಾಲ್ಟ್ ಪೌಡರು ಹೇಗೆ ಮಾಡೋದು ಅಂತ ನೋಡೋಣ. ಗೋಧಿ 1/2 kg, ಜೋಳ 1/2 kg, ಮತ್ತು ಸಿರಿಧಾನ್ಯಗಳು ಅಂತ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ, ಅವೆಲ್ಲ 1/2 kg ತೊಗೊಂಡಿದ್ದೀನಿ. ಮತ್ತು ಹೆಸರು ಕಾಳು 1/2 kg ತೊಗೊಂಡಿದ್ದೀನಿ. ರಾಗಿ 2 kg ತೊಗೊಂಡಿದ್ದೀನಿ. ರಾಗಿ ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು, 3 kg ಬೇಕಾದರೂ ಹಾಕೋಬೋದು, 2 kg ಬೇಕಾದರೂ ಹಾಕೋಬೋದು. ಇದನ್ನೆಲ್ಲ ನೆನೆಸ್ಬಿಟ್ಟು ನಾವು ಬೆಳಗ್ಗೆ ನೆನೆಹಾಕಿದ್ರೆ ಸಂಜೆವರೆಗೂ ನೆನೆಸ್ಬೇಕು. ಇವೆಲ್ಲ ನೆಂದಿದ್ದಾದಮೇಲೆ ನೀಟಾಗಿ ನೀರೆಲ್ಲ ತೆಗಿಬೇಕಾಗುತ್ತೆ. ನೀರೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕಾಗುತ್ತೆ. ಎಲ್ಲ ಸಪ್ರೇಟ್ ಕಟ್ಟಿಡಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಎಲ್ಲ ನೆನೆಹಾಕೋದು ಅಷ್ಟೇ ಸಪ್ರೇಟ್ ನೆನೆಹಾಕಬೇಕು. ನೋಡಿ ಎಲ್ಲ ನೆಂದಿದ್ದಾವೆ. ಇವಾಗೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ನಾನು ಕಟ್ಟಿಟ್ಕೊತಾ ಇದ್ದೀನಿ. ಅದು ಬೆಳಗ್ಗೆ ಎಲ್ಲ ಮೊಳಕೆ ಬರುತ್ತೆ. ನೋಡಿ ಮೊಳಕೆ ಬಂದಿದೆ ಚೆನ್ನಾಗಿ. ಒಂದೊಂದು ಮೊಳಕೆ ಕಾಣೋದು ಸ್ವಲ್ಪ ಬಂದರೆ ಸಾಕು, ಉದ್ದ ಬರೋವಷ್ಟು ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ಚಿಕ್ಕದಾಗಿ ಬಂದಿರುತ್ತೆ ಸಾಕು. ಇದನ್ನೆಲ್ಲ ನೆರಳಲ್ಲಿ ಒಣಗಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಮಾರ್ನಿಂಗ್ 6 ಗಂಟೆಗೆ ಅಷ್ಟು ಬಿಸಿಲಿರಲ್ಲ, ಹೊರಗಡೆ ನಿಮ್ಗೆ ಒಳಗಡೆ ಜಾಗ ಇಲ್ಲ ಅಂದರೆ ಹೊರಗಡೆ ಇತ್ತು ಅಂದರೆ ಸ್ವಲ್ಪ ಬಿಸಿಲು ಅಷ್ಟೊಂದು ಇರಲ್ವಲ್ಲ 6 ಗಂಟೆಗೆ, ಆವಾಗ ಒಣಗಾಕೊಬಿಟ್ಟು ಆಮೇಲೆ ಇದನ್ನೆಲ್ಲ ನೋಡಿ ಈ ರೀತಿ ಎಲ್ಲ ತೆಳ್ಳಗೆ ಒಣಗಾಕೊಂಡ್ರೆ ನೀಟಾಗಿ ನೀರೆಲ್ಲ ಡ್ರೈ ಆಗಿರುತ್ತೆ. ಸ್ವಲ್ಪ ಹಸಿ ಇದ್ರೂ ಪರವಾಗಿಲ್ಲ, ಯಾಕಂದರೆ ನಾವು ಇದನ್ನ ರೋಸ್ಟ್ ಮಾಡ್ತೀವಲ್ಲ, ಹುರಿದಾಗ ಅದು ಸ್ವಲ್ಪ ರೋಸ್ಟ್ ಆದಾಗ ಎಲ್ಲ ಒಣಗ್ದಂಗೆ ಆಗುತ್ತೆ. ನೋಡಿ ಒಣಗಿದ್ದಾದಮೇಲೆ ನಾವು ಹುರ್ಕೊಳ್ಳೋಣ. ಒಂದೊಂದಾಗಿ ಸಪ್ರೇಟಾಗಿ ಹುರಿಬೇಕಾಗುತ್ತೆ. ಹುರಿಬೇಕಾದ್ರೂ ಅಷ್ಟೇ ಸಪ್ರೇಟಾಗಿ ಹುರಿಬೇಕಾಗುತ್ತೆ. ಒಟ್ಟಿಗೆ ಹುರಿಯೋಕ್ಕೆ ಹೋಗಬಾರ್ದು. ಒಂದು ದಪ್ಪ ಇರುತ್ತೆ, ಸಣ್ಣ ಇರುತ್ತೆ. ಹಾಗಾಗಿ ಎಲ್ಲ ಈ ಥರ ನೋಡಿ. ನಾನು ಇನ್ನು ಫಸ್ಟ್ ಇಲ್ಲಿ ಸಜ್ಜೆ ತೊಗೊಂಡಿದ್ದೀನಿ. ತೊಗೊಂಡೆಲ್ಲ ಒಂದೊಂದಾಗೇ ಹುರ್ಕೊಂಡು ನಾವೆಲ್ಲ ಬಾಕ್ಸಿಗೆ ಹಾಕೋಬೇಕು. ಒಂದೊಂದಾಗಿ ಹುರಿದಿದ್ದಾದಮೇಲೆ ಬಿಸಿ ಇದ್ದಂಗೆ ಹಾಕ್ಸೋಕೆ ಹೋಗಬಾರ್ದು. ಇದನ್ನು ಮಿಷಿನ್ಗೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿಸ್ಬೇಕು. ನೀವು ಬರೀ ಇದರಲ್ಲಿ ಒಂದೊಂದು ನಾನು ಮೊಳಕೆ ಕಟ್ಟಿಲ್ಲ. ನೋಡಿ ಗೋಧಿ, ಜೋಳ ಇದೆರಡನ್ನೂ ನಾನು ಇಲ್ಲಿ ಮೊಳಕೆ ಕಟ್ಟಿಲ್ಲ, ತೊಳೆದ್ಬಿಟ್ಟು ಒಣಗಾಕೊಂಡಿದ್ದೀನಿ. ಆದರೆ ಇದನ್ನು ಮೊಳಕೆ ಕಟ್ಕೋಬೋದು, ನಾನು ಮೊಳಕೆ ಕಟ್ಟಿಲ್ಲ ಅಷ್ಟೇ. ನೋಡಿ ಕಡಲೆಕಾಳು ಇದನ್ನು ಮೊಳಕೆ ಕಟ್ಟಿದ್ದೀನಿ, ಹುರ್ಕೊತಾ ಇದ್ದೀನಿ. ಕೆಲವೊಂದು ಪದಾರ್ಥಗಳು ನಾನಿಲ್ಲಿ ಮೊಳಕೆ ಕಟ್ಟಿಲ್ಲ. ಮೆಂತ್ಯನೂ ಮೊಳಕೆ ಕಟ್ಟಿಲ್ಲ ನಾನು. ಮತ್ತು ಹೀಗೆ ಕೆಲವೊಂದು ಹಾಗೆ ತೊಳೆದ್ಬಿಟ್ಟು ಹುರಿತಾ ಇದ್ದೀನಿ ನಾನು. ಮೆಂತ್ಯ ನೋಡಿ, ಮೆಂತ್ಯ ಹುರ್ಕೊತಾ ಒಂದು 2-3 ಸ್ಪೂನ್ ಹಾಕೊಂಡ್ರೆ ಸಾಕು. ಮೆಂತ್ಯ ಯಾಕಂದರೆ ಕಹಿ ಬಂದುಬಿಡುತ್ತೆ. ಮತ್ತು ಉದ್ದಿನ ಬೇಳೆ ಇಲ್ಲಿ ಕಾಳು ತೊಗೊಂಡಿದ್ದೀನಿ, ಬೇಳೆನೂ ತೊಗೋಬೋದು. ಅದೊಂದು ಸ್ವಲ್ಪ ಒಂದು 50 ಗ್ರಾಮಷ್ಟು ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಅವನು ಏನು ನಾನು ನೀಟಾಗಿ ತೊಳ್ಕೊಂಬಿಟ್ಟು ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ನೀಟಾಗಿ ಹುರಿದಿದ್ದೀನಿ. ನೋಡಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ. ಹುರಿದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೈ ಆಡಿಸ್ಕೋಬೇಕಾಗುತ್ತೆ, ಯಾಕಂದರೆ ತುಂಬ ಹುರಿದಿರ್ತೀವಲ್ಲ, ರೋಸ್ಟ್ ಆಗಿರುತ್ತೆ. ಆದ್ದರಿಂದ ನಾವು ಸ್ವಲ್ಪ ಕೂಲ್ ಆಗೋವರೆಗೂ ಬಿಟ್ಟು ಮಿಷಿನಿಗೆ ತಗೊಂಡೋಗ್ಬೇಕಾಗುತ್ತೆ. ಇದು ತುಂಬ ಹೆಲ್ತ್ಫುಲ್ ಆಗಿದೆ ನಿಮಗೆ. ಮತ್ತು ಒಂದು ಸರಿ ಮಾಡಿಟ್ಕೊಂಡ್ರೆ ಒಂದು 2-3 ತಿಂಗಳವರೆಗೂ ಬರುತ್ತೆ ಇದು. ಮತ್ತು ಡ್ರೈ ಫ್ರೂಟ್ಸ್ನ ನಾವು ಅದಕ್ಕೆ ಮಿಕ್ಸ್ ಮಾಡೋದು ಬೇಡ, ಸಪ್ರೇಟ್ ಪೌಡ್ರು ಮಾಡಿಟ್ಕೊಳ್ಳೋಣ. ಮತ್ತು ಬಾದಾಮಿ, ಗೋಡಂಬಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು. ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಸ್ವಲ್ಪ ಫ್ರೈ ಮಾಡಿ ಈ ಥರ ಮಿಕ್ಸಿಗೆ ಹಾಕೋಬಿಟ್ಟು ಪೌಡ್ರು ಮಾಡಿ ಇಟ್ಕೊಳ್ಳಿ. ಇದೊಂದು 3 ಸ್ಪೂನ್ ಹಾಕ್ಕೊಂಡ್ರೆ ಅದೊಂದು ಸ್ಪೂನ್ ಹಾಕೋಬೋದು ನೀವು. ಯಾಕಂದರೆ ಮಿಷಿನಿಗೆ ಹಾಕ್ಸಿದ್ರೆ ಎಲ್ಲ ಆಯಿಲ್ ಆಗಿ ಉಂಡೆ ಥರ ಬರುತ್ತೆ. ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ನ ಮಿಷಿನಿಗೆ ಹಾಕ್ಸೋಕೆ ಹೋಗಬೇಡಿ. ಈ ಥರ ನೀಟಾಗಿ ಮಿಕ್ಸಿಲಿ ಪುಡಿ ಮಾಡಿ ಬೇರೆದ್ರಲ್ಲಿ ಸ್ಟೋರೇಜ್ ಮಾಡಿಕೊಂಡು ಇಟ್ಕೊಳ್ಳಿ. ಇದೊಂದರಲ್ಲಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಾನಿವಾಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನು ಪುಡಿ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಜಾಸ್ತಿ ಹಾಕ್ಕೊಳ್ಳಿ. ಮಾಲ್ಟ್ ಪೌಡರು ಮತ್ತು ಡ್ರೈ ಫ್ರೂಟ್ಸ್ ಪೌಡರು ರೆಡಿಯಾಗಿದೆ. ಡ್ರೈ ಫ್ರೂಟ್ಸ್ ಪೌಡರು ಜಾಸ್ತಿ ಮಾಡ್ಕೊಂಡು ಇಟ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಮಾಡ್ಕೊಳ್ಳಿ. ಇವಾಗ ಎರಡೂ ರೆಡಿಯಾಗಿದೆ. ಹೇಗೆ ಮಾಡೋದು ಮಾಲ್ಟು ಅಂತ ನೋಡೋಣ. ಇದಕ್ಕೆ ನಾನಿವಾಗ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಮಾಲ್ಟು. ಇದರಲ್ಲಿ ನಾನು 3 ಸ್ಪೂನು ಮಾಲ್ಟ್ ಪೌಡರ್ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನು ಡ್ರೈ ಫ್ರೂಟ್ಸ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ನೀರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯ್ದ್ಮೇಲೆ ಬೆಲ್ಲ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಬೆಲ್ಲ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ. ನಿಧಾನಕ್ಕೆ ತಿರುಗಿಸ್ಬೇಕಾಗುತ್ತೆ. ಹಾಲು ಬಿಸಿ ಆದಮೇಲೆ ಹಾಕ್ಕೊಳ್ಳಿ. ತಿರುಗಿಸ್ಕೊಂಡು ಗಂಟಿಲ್ದಂಗೆ ಈ ಥರ ನೋಡಿ, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಂಗೂ ಇರಬಾರ್ದು, ಒಂದು ಮೀಡಿಯಮ್ ಆಗಿದ್ದರೆ ಮಾಲ್ಟ್ ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ನಾನು ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನೋಡಿ ಈ ಥರ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ನೀಟಾಗಿ ರೆಡಿಯಾಗಿದೆ, ಸೂಪರಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮನೆಯಲ್ಲೇ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.